ಅರ್ಕಲಗೂಡು ತಾಲೂಕು ರಾಮನಾಥಪುರದ ಮುತ್ತೂಟ್ ಬ್ರಾಂಚಿನ ಸಿಬ್ಬಂದಿಗಳು ಬೇಜವಾಬ್ದಾರಿ ಹೇಳಿಕೆ. ಇಲ್ಲಿನ ಪಕ್ಕದ ಗ್ರಾಮವಾದ ಕಟ್ಟೇಪುರ ಗ್ರಾಮದ ನಿವಾಸಿ ಸಂತೋಷ್ ಎಂಬ ವ್ಯಕ್ತಿ ಮುತ್ತೂಟ್ ಆಫೀಸ್ನಲ್ಲಿ ಗೋಲ್ಡ್ ಅಡವಿಟ್ಟು ಕೆಲವು ಸಮಯ ಆಗಿದ್ದು ಅದನ್ನು ಬಿಡಿಸಿದ ಕಾರಣ ಹರಾಜು ಹಾಕಿದ್ದು ಮತ್ತೆ ಸಂತೋಷ್ ಸಾವನ್ನಪ್ಪಿದ್ದು ಆತನ ಚಿನ್ನ ಹರಾಜು ಹಾಕಿದ್ದು ಮತ್ತೆ ಉಳಿದ ಹಣ ಚೆಕ್ ಮುಖಾಂತರ ವಾಪಸ್ ಕೊಡಬೇಕು. ಆದರೆ ಅಲ್ಲಿನ ಸಿಬ್ಬಂದಿಗಳು ಬೇಜವಾಬ್ದಾರಿ ಹೇಳಿಕೆ ಕೊಟ್ಟಿದ್ದು ಅದನ್ನು ಖಂಡಿಸಿ ಆರ್ಟಿಐ ಕಾರ್ಯಕರ್ತರ ನಾಗೇಶ್ ಹೇಳಿಕೆ ಕೊಟ್ಟಿರುತ್ತಾರೆ. ವರದಿಗಾರರು ಮಂಜು ಗಂಗೂರು, ಅರಕಲಗೂಡು. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಒಂದು ತಿಂಗಳಾಗಿರ್ತದೆ, ಅವ್ರೇನೇ ಉತ್ತರ ಕೊಟ್ಟಿರ್ತಾರೆ, ಹಾಸನಕ್ಕೆ ಹೋಗಿ ಅಂತ ಹೇಳ್ಕೊಟ್ಟಿರ್ತಾರೆ. ಮುತ್ತೂಟ್ ಫೈನಾನ್ಸ್ ಅಲ್ಲಿ ಮೃತಪಟ್ಟವರದ ಸರ್ಕಾರದ ಆದೇಶ ಏನಿರುತ್ತೆ, ಅವರ ಡೆತ್ ಸರ್ಟಿಫಿಕೇಟ್ ಕೇಳಬೇಕು, ಅವ್ರ ನಾಮಿನಿ, ಅವ್ರ ಅಣ್ಣನ ಆಧಾರ್ ಕಾರ್ಡ್ ಬೇಕು, ಅವ್ರ ತಾಯಿ ಆಧಾರ್ ಕಾರ್ಡ್ ಬೇಕು, ಏನೋ ಒಂದು ಅರ್ಜಿ ತಗೋಬೇಕು. ಅವರು ಆತನ ಮಹಾದೇವನ ಹತ್ರ ಈ ಚೆಕ್ ಇಸ್ಕೊಂಡು ಈಗ ಬಂದು ನಾನು ಕೇಳಿದಂಥ ಸಂದರ್ಭದಲ್ಲಿ ಆ ಚೆಕ್ ಕೊಡ್ತಾರೆ. ನಾನು ಸಹ ಕೇಳಿದ್ರೆ ಇವ್ರು ನನಗೆ ಸರಿಯಾದ ರೀತಿ ಮಾಹಿತಿ ಕೊಡ್ತಿಲ್ಲ. ನೀವ್ಯಾರು ಅಂತಾರೆ. ನಾನು RTI ಕಾರ್ಯಕರ್ತನಾಗಿ ಇದನ್ನು ಆಗ್ರಹಿಸ್ತೀನಿ. ಇಂಥ ಮುತ್ತೂಟ್ ಫೈನಾನ್ಸ್ ದುರಾಡಳಿತವನ್ನು ವಿರೋಧಿಸಿ ಸರ್ಕಾರ ಮತ್ತು ಸಾರ್ವಜನಿಕರು ಮುತ್ತೂಟ್ ಫೈನಾನ್ಸಲ್ಲಿ ವ್ಯವಹಾರ ಮಾಡುವಾಗ ಕಾಳಜಿ ವಹಿಸಬೇಕು. ಇಂಥವರು ಅಮಾಯಕರಿಗೆ ನೋಡಿ, ಆತ ಓದು ಬರ ಇಲ್ಲದಂಥ ಮಹಾದೇವು, ಆತನನ್ನು ಒಂದು ತಿಂಗಳಿಂದ ಅಲ್ಲಾಡಿಸಿರ್ತಾರೆ. ಅವನು ಆಲ್ರೆಡಿ ಹಾಸನಕ್ಕೂ ಹೋಗಿ ಕೇಳ್ಕೊಂಬಂದಿರ್ತಾನೆ. ಪಾಪ ಬಂದು ನಮ್ಮನ್ನ ಹಣ ಹಿಂಗೆ ಆಗೋಗ ಕಾರಣ ನನ್ನ ತಮ್ಮ ತೀರೋಗಿರ್ತಾನೆ ಅಂತ ಹೇಳಿರ್ತಾನೆ. ಮುಂದುವರೆದ ಭಾಗ ಏನು ಅಂತಂದ್ರೆ, ಈ ರಾಮನಾಥಪುರದಲ್ಲಿ ಮುತ್ತೂಟ್ ಫೈನಾನ್ಸ್ ನಲ್ಲಿ ಸಿಬ್ಬಂದಿಗಳು ಯಾವುದೇ ರೀತಿ ಮಾಹಿತಿ ಕೊಡ್ತಾ ಇಲ್ಲ. ಈ ಕೆಲವು ಬ್ಯಾಂಕ್ಗಳಲ್ಲಿ ಇರ್ತದೆ ರೂಲ್ಸು ರೆಗ್ಯುಲೇಷನ್ಸ್, ಏನು ಕೆನರಾ ಬ್ಯಾಂಕು, SBI ನಲ್ಲಿ ಏನೋ ಆತ ವ್ಯವಹಾರ ಮಾಡಿದ್ರೆ, ಆತ ಮೃತಪಟ್ಟಿದ್ರೆ ಅವರ ಮಿಸ್ಸೆಸ್ಗೋ ಅವರ ಕುಟುಂಬದವ್ರಿಗೋ ಇಂತಿಂಥ ದಾಖಲಾತಿ ತಗೊಂಬನ್ನಿ ಅಂತ ಒಂದು ಪಟ್ಟಿ ಕೊಡ್ತಾರೆ. ಅದರಂತೆ ದಾಖಲಾತಿಗಳನ್ನು ತಗೊಂಡೋಗಿ ಕೊಟ್ಕೊಂಡ್ಮೇಲೆ ಅವ್ರಿಗೆ ಟ್ರಾನ್ಸ್ಫರ್ ಮಾಡಿಕೊಡ್ತಾರೆ. ಈ ಮುತ್ತೂಟ್ ಫೈನಾನ್ಸ್ ಅಲ್ಲಿ ಯಾವುದೇ ರೀತಿ ಇಲ್ಲ. ಬರೀ ಒಂದು ಖಾಲಿ ಚೆಕ್ ಇಸ್ಕೊಂಡು ಕ್ವಶನ್ ಮಾಡಕ್ ಬಂದ್ರನ್ನ ನಮಗೆ ಉಡಪ್ಪ ಉತ್ತರ ನೀಡ್ತಾರೆ. ಇಲ್ಲಿ ನಮ್ಮ ಅಕ್ಕ ತಂಗಿ ಇರ್ತಾರೆ, ಅವರೇ ಲೇಡೀಸ್ ಅವರು, ಇಲ್ಲೂ CC ಕ್ಯಾಮ್ರಾನು ಐತೆ. ಆ CC ಕ್ಯಾಮ್ರಾ ಫುಟೇಜ್ ತೆಗೆದು ನೋಡ್ಬೇಕು. ನಮ್ಮ ಮೇಲೆ ರೇಗ್ತಾರೆ. ಮಾಹಿತಿ ಕೇಳಕ್ ಬಂದವ್ರ ಮೇಲೆ ರೇಗ್ತಾರೆ ಅಂದ್ರೆ ಇನ್ನು ಸಾಮಾನ್ಯ ಜನಗಳ ಬಗ್ಗೆ ಏನ್ ಮಾಡ್ತಾರೆ ಅನ್ನೋದು ತಾವು ಮಾಧ್ಯಮದಲ್ಲಿ ಇದನ್ನು ವಿತರಿಸಬೇಕು. ಇಂಥವರ ಸಿಬ್ಬಂದಿಗಳ ವಿರುದ್ಧ ಶಿಕ್ಷೆ ಆಗಬೇಕು. ಇಂಥ ಮುತ್ತೂಟ್ ಫೈನಾನ್ಸ್ ಆಗಿರ್ಬೋದು, ಇನ್ನೊಂದು ಫೈನಾನ್ಸ್ ಆಗಿರ್ಬೋದು, ಇದು ಕಾನೂನು ಬಹಿರ ಚಟುವಟಿಕೆ ಮಾಡಿದಂಥವರ ಫೈನಾನ್ಸ್ ಅವ್ರ ವಿರುದ್ಧ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು. ಇದು ಈಗಾಗಲೇ ಸರ್ಕಾರ ಹೊರಡಿಸಿರುವ ಸುತ್ತೋಲೆಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಇದ್ರ ಬಗ್ಗೆ ಕ್ರಮ ಕೈಗೊಂಡು ಅಮಾಯಕರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಈ ಏನು ಮುತ್ತೂಟ್ ಫೈನಾನ್ಸ್ ಅಲ್ಲಿ ವ್ಯವಹಾರ ಮಾಡ್ತಾರೆ ಇಂಥವರು ವಿರುದ್ಧ ಮಾಹಿತಿ ನೀಡದೇ ಇರುವಂಥ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸ್ತೀನಿ.